ಸದ್ದಿಲ್ಲದೆ ಭೂಮಾಫಿಯಾ ನಡೀತಾ ಇರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಹೊಸ ತಾಲೂಕಿನಲ್ಲಿ ಆಕ್ಟಿವ್ ಆಗಿದೆ ಭೂಗಳ್ಳರು. ಭೂಮಾಫಿಯಾದಿಂದ ಸರ್ಕಾರಿ ಕಚೇರಿ ನಿರ್ಮಾಣಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಸರ್ಕಾರಿ ಕಚೇರಿ ನಿರ್ಮಾಣಕ್ಕೇನೆ ಅಡ್ಡಿ. ಈ ಬಗ್ಗೆ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ತಹಸೀಲ್ದಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ನಡೆದಂಥ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಕಾರಟಗಿ ತಹಸೀಲ್ದಾರ್ ಕುಮಾರಸ್ವಾಮಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ಕೆಲಸ ಮಾಡಬೇಕು ಅಂತ ನಾವಿಲ್ಲಿ ಬಂದಿದ್ದೇವೆ. 80 ವರ್ಷವಾದರೂ ಕೂಡ ಕಾರಟಗಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಘಟಕ ಇಲ್ಲ. ಪ್ರಜಾಸೌಧ, ಕೋರ್ಟ್ ಕಟ್ಟಡ ಸೇರಿದಂತೆ ಅನೇಕ ಕಚೇರಿಗಳಾಗಬೇಕಾಗಿದೆ. ನಾವು ಸುಮ್ಮನೆ ಕುಳಿತಿಲ್ಲ, ಬಟ್ ಕಾನೂನಿನ ಪ್ರಕಾರ ತಕ್ಕ ಪಾಠ ಕಲಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅವರಿಗೆ ಸರಿಯಾದ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಂತ ಹೇಳಿದ್ರೆ ಬಹಳ ಕಷ್ಟ ಇದೆ. ಈಗ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 80 ವರ್ಷ ಆಗಿದೆ. ಯಾಕೆ ನಮ್ದು ಕಸ ವಿಲೇವಾರಿ ಘಟಕ ಆಗಿಲ್ಲ ಅಂತ ಹೇಳಿದ್ರೆ ಕಾರಣ ನಮ್ ನಿರ್ಲಕ್ಷ್ಯ ಏನ್ ಗೊತ್ತಿಲ್ಲ. ನಾವು ಕೇವಲ ಸ್ಟೇಜ್ ಮೇಲೆ ಬಂದು ಜಗಳ ಆಡೋರು, ಇದೇ ಕೆಲಸ ಆಗ್ಬಿಟ್ಟಿದೆ. ಅದು ಬೇಡ. ಎಲ್ಲರೂ ಜವಾಬ್ದಾರಿ ಇರೋರು ನಾವು ಜವಾಬ್ದಾರಿ ತಗೊಂಡು ಈ ಒಂದು ಭಾಗನ ಮುಂದುವರಿಸ್ಕೊಂಡು ಹೋಗೋಣ. ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಇನ್ನು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕಾಗಿದೆ. ಪ್ರಜಾಸೌಧ ಆಗ್ಬೇಕಾಗಿದೆ, ಮತ್ತೆ ತಾಲೂಕು ಕೋರ್ಟ್ ಆಗ್ಬೇಕಾಗಿದೆ, ಇಲ್ಲಿ ಒಂದು ಸ್ಟೇಡಿಯಂ ಆಗ್ಬೇಕಾಗಿದೆ, ಮತ್ತೆ ತಾಲೂಕ್ ಪಂಚಾಯತ್ ಆಗಿರ್ಬೋದು, ಸುಮಾರು 34 ಡಿಪಾರ್ಟ್ಮೆಂಟ್ಸ್ ಆಗ್ಬೇಕಾಗಿದೆ. ಮತ್ತೆ ನಮ್ಮ ಪುರಸಭೆಗೆ ಸಹ ಒಂದು ಇದು ಹುಡುಕಿದೀವಿ ನಾವು, ಕಸ ವಿಲೇವಾರಿ ಘಟಕ. ಅದು ಸಹ ಯಾಕೆ ಆಗಿಲ್ಲಪ್ಪ ಅಂದ್ರೆ ಕಾರಣ ಕೆಲವರು ಭೂ ಮಾಫಿಯಾಗಳು ಈ ಒಂದು ತಾಲೂಕಿನಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ. ವೆನೆವರ್ ನಾವು ಯಾವಾಗ ಟ್ರೈ ಮಾಡ್ತೀವಿ ಅವರೆಲ್ಲ ಹೈಕೋರ್ಟ್ಗೆ ಹೋಗೋದು, ಜಿಲ್ಲಾ ಕೋರ್ಟ್ಗೆ ಹೋಗೋದು, ಸ್ಟೇ ತಂದ್ಬಿಡೋದು, ಅಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಆದ್ರೂ ನಾವೇನು ಬಗ್ಗಿಲ್ಲ ಅವ್ರಿಗೆ. ನಮ್ಮ ಕಂದಾಯ ಇಲಾಖೆಯವರು ಅವ್ರಿಗೆ ಸರಿಯಾಗಿ ರಿಪ್ಲೈ ಕೊಟ್ಟು ನಾನು 2 ಇಯರ್ಸ್ ಆಯ್ತು ಬಂದು ಕರೆಕ್ಟ್ ಆಗಿ ಅವ್ರಿಗೆಲ್ಲ ರಿಪ್ಲೈ ಕೊಟ್ಟು ನಾವು ಏನ್ ಮಾಡಬೇಕು, ನಮ್ಮ ಭೂಮಿಗಳು, ನಮ್ಮ ಸಾರ್ವಜನಿಕರ ಭೂಮಿಗಳು, ಸಾರ್ವಜನಿಕರಿಗೆ ಏನ್ ವ್ಯವಸ್ಥೆ ಆಗ್ಬೇಕು ಅವಕ್ಕೆಲ್ಲ ನಾವು ಕಷ್ಟಪಡ್ತೀವಿ. ಮುಂದೆನೂ ಕಷ್ಟಪಟ್ಟು ಜನರಿಗೆ ಏನ್ ಕೊಡಿಸ್ಬೇಕು ಅದು ಕೊಡಿಸೇ ಹೋಗ್ತೀವಿ. ಇಲ್ಲಿಂದ ಯಾರು ಅಡ್ಡ ಬರ್ಲಿ ಅದಕ್ಕೆ ನಾವು ಪಾಠ ಕಲಿಸ್ತೀವಿ. ಯಾರಾದ್ರೂ ಆಗ್ಲಿ, ಕಾನೂನು ಎಲ್ಲರಿಗೂ ಒಂದೇ, ನೆಲದ ಕಾನೂನು ಇದೆ. ದಯವಿಟ್ಟು ಗೌರವ ಕೊಡ್ರಿ. ತಾಲೂಕು ಅಭಿವೃದ್ಧಿ ಅಂತ ಬಂದಾಗ ನೀವು ಸಂಘ ಸಂಸ್ಥೆಗಳು ಮುನ್ನೆಲೆಗೆ ಬರಬೇಕು. ವೈಯಕ್ತಿಕ ಅಭಿವೃದ್ಧಿ ಅಲ್ಲ ಇದು ಈ ತಾಲೂಕಿನ ಅಭಿವೃದ್ಧಿ, ಈ ದೇಶದ ಅಭಿವೃದ್ಧಿಗೆ ನಾವು ಒಂದು ಪಾಠ ಅಂತ ಹೇಳಿ ತಿಳ್ಕೊಳ್ಳೋಣ. ಅವ್ರಿಗೆ